ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಬಂದ ಹಣ ನಿಮಗೆ ಬರ್ತಾ ಇದೆಯಾ ಇಲ್ವಾ, ಇಲ್ಲ ಯಾವತ್ತು ಬಂದಿದೆ ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋದಕ್ಕೆ ನೀವು ಮೊದಲು ಪ್ಲೇಸ್ಟೋರಲ್ಲಿ DBT ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. DBT ಇದೆ ನೋಡಿ, DBT ಕರ್ನಾಟಕ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲು ಇನ್ಸ್ಟಾಲ್ ಮಾಡ್ಕೊಂಡಿದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ರಿಜಿಸ್ಟರ್ ಕೇಳುತ್ತೆ. ಯಾರ್ದು ನೀವು ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರದ್ದು ಆಧಾರ್ ಹಾಕಿ ಇಲ್ಲಿ ಟಿಕ್ ಮಾರ್ಕ್ ಕೊಡಿ, ಗೆಟ್ OTP ಅಂತ ಕೊಡಿ. ಕೊಟ್ಟಿದ್ಮೇಲೆ ಪಿನ್ ಕೇಳುತ್ತೆ, ಪಿನ್ ಒಂದು ಸೆಟ್ ಮಾಡ್ಕೊಳ್ಳಿ. ಇದರಲ್ಲಿ ಲಾಗಿನ್ ಆಗಿದ್ಮೇಲೆ ಈ ಥರ ಪಿನ್ ಹಾಕ್ಕೊಂಡು ಓಪನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಗಿನ್ ಮಾಡಿಕೊಂಡ್ರೆ ನಿಮಗೆ ಇಷ್ಟೇ ಪೇಮೆಂಟ್ ಸ್ಟೇಟಸ್. ಇಲ್ಲಿಗೆ ಹೋದರೆ ನಿಮಗೆ ಗೃಹಲಕ್ಷ್ಮಿದು ಇಲ್ಲ ಅನ್ನಭಾಗ್ಯ ಸ್ಕೀಮು ಇಲ್ಲ ಸಪ್ರೇಟಾಗಿ ಅವ್ರದ್ದೇನಾದರೂ ಸೀನಿಯರ್ ಸಿಟಿಸನ್ ಆಗಿದ್ದರೆ ಪೆನ್ಷನ್ ಏನಾದರೂ ಗೌರ್ಮೆಂಟಿಂದ ಬರೋ ದುಡ್ಡಿದ್ದರೆ ಇಲ್ಲಿ ಆಪ್ಷನ್ ಬರುತ್ತೆ, ಅಲ್ಲಿ ಚೆಕ್ ಮಾಡ್ಕೋಬೋದು. ಇವಾಗ ಗೃಹಲಕ್ಷ್ಮಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಬಂದಿದ್ದು 19/5/2025 2000 ಬಂದಿದೆ. ನಿಮಗೆ ಯಾವ ಅಕೌಂಟಿಗೆ ಬಂದಿದೆ ಅಂತಲೂ ತೋರಿಸುತ್ತೆ, ಯಾವ ಬ್ಯಾಂಕು ಅಂತಲೂ ತೋರಿಸುತ್ತೆ. ಲಾಸ್ಟ್ 4 ಡಿಜಿಟ್ ತೋರಿಸುತ್ತೆ ಅಕೌಂಟ್ ನಂಬರು, ಅದಕ್ಕೆ ಬಂದಿರುತ್ತೆ. ನೀವು ಪ್ರೀವಿಯಸ್ ಇಯರ್ ಆದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಕರೆಂಟ್ ಇಯರ್ ಆದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಬ್ಯಾಕ್ ಬನ್ನಿ. ಅನ್ನಭಾಗ್ಯ ಸ್ಕೀಮ್ ಬೇಕಾದರೆ ಇಲ್ಲೂ ನೋಡ್ಕೋಬೋದು. ಕರೆಂಟ್ ಇಯರ್ ಆದರೆ ಯಾವುದು ಬಂದಿಲ್ಲ, ಪ್ರೀವಿಯಸ್ ಇಯರ್ ಇಲ್ಲಿ ತೋರಿಸುತ್ತೆ. ಇದರಲ್ಲೂ ಸೇಮ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ನೇಮು, ಬ್ಯಾಂಕ್ ನೇಮು, ಆಮೇಲೆ ಸೀಡಿಂಗ್. ನಿಮ್ಗೆ ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡಬೇಕು ಅಂತಂದರೆ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ ಗೆಟ್ ಸೀಡಿಂಗ್ ಸ್ಟೇಟಸ್ ಕೊಡಿ ಸಾಕು. ನಿಮ್ಮ ಆಧಾರ್ಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ ಇದರಲ್ಲೇ. ಇಷ್ಟೇ, ಸಿಂಪಲ್ ಇದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.